ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 31ನೇ ಪ್ರಶ್ನೆನ ನೋಡೋಣ. ಇದರಲ್ಲಿ ಎರಡು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಇಫ್ ದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ವೇರ್ ಟು ಡಿಫಾಲ್ಟ್ ಆನ್ ಇಟ್ಸ್ ಡೆಪ್ಟ್, holders of the US treasury bonds will not be able to exercise their claims to receive payment. Statement 2 ಬಂದ್ಬಿಟ್ಟು the US government debt is not backed by any hard assets but only by the faith of the government. Which one of the following is correct in respect of the above statement ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ಎಕನಾಮಿಕ್ಸ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ಬಾಂಡ್ಸ್ ಮತ್ತೆ ಡೆಬ್ಟ್ಸ್ ಆಸ್ ಎ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನ ತಿಳ್ಕೊಳ್ಳೋ ಸಲುವಾಗಿ ನಾವು ಒಂದು ಆರ್ಟಿಕಲ್ಗೆ ಹೋಗೋಣ. ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಆರ್ಟಿಕಲ್ ಟು ಎನ್ಕರೇಜ್ ದ ಇನ್ವೆಸ್ಟರ್ಸ್ ಟು ಪರ್ಚೇಸ್ ಡೆಬ್ಟ್ ಇಶ್ಯೂಸ್ ದ ಟ್ರೆಜರೀಸ್ ಆರ್ ಬ್ಯಾಕ್ಡ್ ಬೈ ದಿ ಫುಲ್ ಫೇತ್ ಅಂಡ್ ಕ್ರೆಡಿಟ್ ಆಫ್ ದಿ ಗೌರ್ಮೆಂಟ್. ಸೊ ಗೌರ್ಮೆಂಟಿನ ಫುಲ್ ಫೇತ್ ಅದರಲ್ಲಿ ಇರುತ್ತೆ. ಪ್ರೊವೈಡಿಂಗ್ ಅಶ್ಯೂರೆನ್ಸ್ ಟು ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟರ್ಸ್ ದಟ್ ದಿ ಎಕ್ಸ್ಪೆಕ್ಟೆಡ್ ಇಂಟ್ರೆಸ್ಟ್ ಪೇಮೆಂಟ್ ಅಂಡ್ ಪ್ರಿನ್ಸಿಪಲ್ ವಿಲ್ ಬಿ ಮೇಡ್ ರಿಗಾರ್ಡ್ಲೆಸ್ ಆಫ್ ದಿ ಎಕನಾಮಿಕ್ ಸಿಚುವೇಶನ್. Because treasury securities are backed by the full faith and the credit of the government, they are referred as risk-free securities ಅಂತ ಹೇಳಿ ಕರೀತಾರೆ. The government cannot default on their obligations as it has the power to print more money or increase the taxes in order to repay the debt. ಸೊ ಅದರಿಂದ ಒಂದನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಸೊ ಹೋಲ್ಡರ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೂ, ದೇಶನೇ ಬ್ಯಾಂಕ್ರಪ್ಸಿ ಆದ್ರೂ ಅವ್ರು ಹೊಸ ನೋಟ್ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಸ್ಟೇಟ್ಮೆಂಟ್ 1 ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅದು ಗೌರ್ಮೆಂಟ್ ಇಂದ ಬ್ಯಾಕಿಂಗ್ ಇರೋದ್ರಿಂದ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸ್ಟೇಟ್ಮೆಂಟ್ 1 ಇಸ್ ಇನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಆದ್ರೆ ನೀವು ಪ್ರಿಲಿಮ್ಸ್ ಇದ್ರದ್ದು ಏನು ಆನ್ಸರ್ ಕೀನ ಹೋಗಿ ಚೆಕ್ ಮಾಡಿದ್ರೆ ಇದರಲ್ಲಿ ಆನ್ಸರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಾಂಟ್ರಾಡಿಕ್ಟರಿ ಆನ್ಸರ್ ಆಗುತ್ತೆ. ಆದ್ರೆ ಆನ್ಸರ್ ನಮ್ಮ ಪ್ರಕಾರ ಡಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.